ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚಂದ್ರನಂದು ವ್ಲಾಗ್ಸ್. ಸೊ ಇವತ್ತೇನು ಈ ಥರ ರೆಡಿ ಆಗಿಬಿಟ್ಟು ಕಿಚನಿಂದಲೇ ಸ್ಟಾರ್ಟ್ ಮಾಡಿದ್ದಾಳೆ ಅಂತ ನೋಡ್ತಿದ್ದೀರಾ. ಸೊ ಇವತ್ತು ಆ್ಯಸ್ ಯೂಶ್ವಲ್ ಫ್ರೈಡೇ, ಆಷಾಢ ಶುಕ್ರವಾರ. ಸೊ ಹಾಗಾಗಿ ನಾನು ಪೂಜೆ ಮಾಡಲಿಕ್ಕೆ ದೇವರಿಗೆ ಒಂದು ನೈವೇದ್ಯ ಮಾಡೋಣ ಅಂತ ಅಂದ್ಕೊಂಡೆ. ಸೊ ನೈವೇದ್ಯಕ್ಕೆ ರವೆದೇನಾದರೂ ಮಾಡೋಣ, ಇಲ್ಲ ಕೇಸರಿ ಬಾತೆ ಮಾಡಿಬಿಡೋಣ, ಕ್ಷೀರ ಮಾಡಿಬಿಡೋಣ ಅಂದ್ಬಿಟ್ಟು ಸೊ ನಾನು ಪ್ರಸಾದಕ್ಕೆ ಕೇಸರಿ ಬಾತ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಆ ಕೇಸರಿ ಬಾತ್ನ ನಾನು ಹೇಗೆ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಹಾಗೆ ತುಂಬ ಟೇಸ್ಟಿಯಾಗಿ ಬರಬೇಕು ಅಂದರೆ ಏನು ಮಾಡಬೇಕು, ಕೇಸರಿ ಬಾತಿಗೆ ಏನು ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡಬೇಕು, ಎಷ್ಟು ಆ್ಯಡ್ ಮಾಡಬೇಕು, ಇದೆಲ್ಲ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಸೊ ಹಾಗಾಗಿ ನಾವು ಈ ವಿಡಿಯೋ ಮುಖಾಂತರ ಹೇಗೆ ಮಾಡಿದರೆ ಚೆನ್ನಾಗಿ ಬರುತ್ತೆ ಅಂತ ನೋಡೋಣ ಬನ್ನಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಮ್ಮ ಚಾನಲ್ ನೇಮ್ ಬಂದು ಚಂದನಂದು ವ್ಲಾಗ್ಸ್. ಸೊ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನಾನು ಇಲ್ಲಿ ಫಸ್ಟಿಗೆ ರವೆ ಎಷ್ಟು ತೊಗೊಳ್ತಿದ್ದೀನಿ ಅಂತ ಹೇಳಿದರೆ, ನಾನು ಜಸ್ಟ್ ಪ್ರಸಾದಕ್ಕೆ ಮಾಡ್ತಿರೋದಲ್ವ, ಸೊ ಹಾಗಾಗಿ ನಾನು ಈ ಲೋಟದಲ್ಲಿ ಪೂರ್ತಿ ರವೆನ ತೊಗೊಳ್ತಾ ಇದ್ದೀನಿ. ಸೊ ಯಾವ್ದು ರವೆ ತೊಗೊಳ್ತಿದ್ದೀನಿ ಅಂತ ಹೇಳಿದರೆ, ಸಣ್ಣ ರವೆ ಬರುತ್ತಲ್ಲ, ಬಾಂಬೆ ರವೆ. ಸೊ ನಾನು ಫ್ರೈಡ್ದು ಏನು ರವೆನ ತೊಗೊಂಡಿಲ್ಲ, ಮಾಮೂಲಿ ರವೆನೇ ತೊಗೊಂಡಿದ್ದೀನಿ. ಫ್ರೈಡ್ ರವೆ ಇದೆ ಅಂತ ಹೇಳಿದರೆ ನೀವು ಡೈರೆಕ್ಟಾಗಿ ಬೇಕಿದ್ದರೆ ಹಾಕ್ಬೋದು, ಆರೆಲ್ಸ್ ನೀವು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಅಂತ ಹೇಳಿದರೆ. ಉಪ್ಪಿಟ್ಟಿಗೆ ಅಷ್ಟು ಫ್ರೈ ಕೇಸರಿ ಬಾತಿಗೆ ತುಂಬ ರೋಸ್ಟ್ ಫ್ರೈ ಮಾಡೋಂಗೇನಿಲ್ಲ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾನು ಈ ಲೋಟದಲ್ಲಿ 1 ಲೋಟ ರವೆನ ತೊಗೊಂಡಿದ್ದೀನಿ. ಸೊ ಬನ್ನಿ ಇವಾಗ ಹೇಗೆ ಮಾಡೋದು, ಹುರ್ಕೊಳ್ಳೋದು ನೋಡೋಣ. ಇಲ್ಲಿ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಗೀನ ಆ್ಯಡ್ ಮಾಡೋಣ, ಸ್ವಲ್ಪನೇ ಸ್ವಲ್ಪ. ಸೊ ನಾನು ಆ್ಯಡ್ ಮಾಡ್ತೀನಿ. ಇವಾಗ ತವ ಕಾಯ್ದಿದೆ. ನಾನು ಇಲ್ಲಿ ಇಷ್ಟು ಗೀ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ನಾನೇನು ತೊಗೊಂಡಿದ್ದೀನಿ, 1 ಲೋಟ ರವೆ. ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ವೈಟ್ ಅಂದರೆ ತುಂಬ ಬ್ರೌನ್ ಕಲರ್ ಬರೋದು ಬೇಡ, ಅಲ್ಲಿವರೆಗೆ ವೈಟ್ ಇರೋವರೆಗೆ ನೀಟಾಗಿ ಹುರ್ಕೊಳ್ಳಿ ಇದನ್ನು. ಸೊ ನಾನು ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗೀ ಹಾಕಿದ್ರೆ ಏನಂತ ಹೇಳಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಹೇಳಿ ಅಷ್ಟೇ ನಾನು ಹಾಕ್ಕೊಂಡಿದ್ದು. ಇವಾಗ ಆಗಿದೆ ರವೆ ಹುರಿದು. ಸೊ ನೋಡಿ ಈ ಥರ ವೈಟೇ ಇರಬೇಕು. ಸೊ ಅಲ್ಲಿ ತನಕ ಹುರ್ಕೊಳ್ಳಿ ಅಷ್ಟೇ. ಸೊ ಇವಾಗ ನಾನು ಗ್ಯಾಸ್ನ ಸ್ವಿಚ್ ಆಫ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ನಾನು ಇಲ್ಲಿ ಯಾವುದೇ ಥರ ಕಲರ್ಸ್ನ ಹಾಕ್ತಾ ಇಲ್ಲ ಕೇಸರಿ ಬಾತಿಗೆ. ಸೊ ನಾನೇನು ಮಾಡ್ತಿದ್ದೀನಿ ಅಂತ ಹೇಳಿದರೆ, ಕೇಸರಿ ಒಂದು 3 4 ದಳ ತೊಗೊಂಡು ಸ್ವಲ್ಪ ಬಿಸಿನೀರನ್ನ ಹಾಕಿ ನೆನೆಸಿಟ್ಕೊಳ್ತಾ ಇದ್ದೀನಿ. ಸೊ ಕಲರ್ ಬಿಡಲಿಕ್ಕೆ. ಸೊ ಒಂದು 4-5 ಎಳೆ ತೊಗೊಂಡಿದ್ದೀನಿ ಕೇಸರಿಯಲ್ಲಿ. ಸೊ ಐ ಥಿಂಕ್ ನಿಮ್ಗೆ ಕಾಣ್ತಿಲ್ಲ. ಸೊ ಇಷ್ಟು ನಾನಿಲ್ಲಿ ಯಾವ ಲೋಟ ತೊಗೊಂಡಿದ್ದೆ ಅದೇ ಲೋಟದಲ್ಲಿ 3 ಲೋಟ ನೀರನ್ನ ಕಾಯಕ್ಕೆ ಬಿಡ್ತಿದ್ದೀನಿ. ಸೊ ಬಿಸಿನೀರೇ ಹಾಕಬೇಕು, ತಣ್ಣೀರು ಹಾಕ್ತೀವಿ ಅಂತ ಹೇಳಿದರೆ ಚೆನ್ನಾಗಿ ಬರಲ್ಲ. ಸೊ ನಾನು 3 ಲೋಟ ತೊಗೊಳ್ತಾ ಇದ್ದೀನಿ ಅದೇ ಲೋಟದಲ್ಲಿ. ಸೊ ನೆಕ್ಸ್ಟು ನಾನು ಯಾವ ಪ್ಯಾನಲ್ಲಿ ಹುರ್ಕೊಂಡೆ ಅದೇ ಪ್ಯಾನಲ್ಲಿ 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸಾಕು. 2 ಸ್ಪೂನಷ್ಟು ತುಪ್ಪ. ಸೊ ಇದು ಪೂರ್ತಿ ಕರ್ಗದ್ಮೇಲೆ 2 ಸ್ಪೂನ್ ಎಣ್ಣೆ, 2 ಸ್ಪೂನ್ ತುಪ್ಪ ಹಾಕಿ ಸೊ ಇದು ಸ್ವಲ್ಪ ಮೆಲ್ಟಾಗೋವರೆಗೆ ಕಾಯಿರಿ. ಪೂರ್ತಿ ಮೆಲ್ಟ್ ಆದಮೇಲೆ 2 ಸ್ಪೂನ್ ಎಣ್ಣೆನ ತೆಗೆದಿಟ್ಕೊಳ್ಳಿ. ಎಣ್ಣೆ ತುಪ್ಪ ಎರಡನ್ನು. ಒಂದು 4-5 ದ್ರಾಕ್ಷಿ, ರವೆನ ಏನು ಹುರಿದಿಟ್ಕೊಂಡಿದ್ದೆ ಅದು ಹಾಕ್ತಾ ಇದ್ದೀನಿ. ಸೊ ನೀರು ಕೂಡ ಕುಡಿತಾ ಇದೆ, ನೀರು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇದೊಂದು ಥಿಕ್ ಕನ್ಸಿಸ್ಟೆನ್ಸಿ ಬರೋವರೆಗೆ ಹೀಗೆ ಸ್ಟಿರ್ ಮಾಡ್ಕೊಳ್ತಾ ಇರಿ. ಸೊ ನಾನು ಯಾಕೆ 2 ಸ್ಪೂನ್ ಎಣ್ಣೆನ ತೆಗೆದಿಟ್ಕೊಂಡೆ ಅಂತ ಲಾಸ್ಟಿಗೆ ಹೇಳ್ತೀನಿ, ಚೆನ್ನಾಗಿ ಬರುತ್ತೆ ಅದು. ಸೊ ನಾನು ದ್ರಾಕ್ಷಿ ಗೋಡಂಬಿನ ಮೊದಲೇ ಹುರಿದಿಟ್ಕೊಂಡ್ಬಿಟ್ಟೆ. ಸೊ ಆ ಕ್ಲಿಪ್ಪಿಂಗ್ಸ್ನ ಹಾಕೋಕ್ಕಾಗಲಿಲ್ಲ, ಸಾರಿ. ಅದನ್ನು ಲಾಸ್ಟಿಗೆ ಹಾಕಬೇಕಿದ್ರೆ ತೋರಿಸ್ತೀನಿ. ಸೊ ಇದು ನಿಮಗೆ ಕನ್ಸಿಸ್ಟೆನ್ಸಿ ಹೇಗೆ ಬೇಕು ಹಾಗೆ ಅಲ್ಲಿವರೆಗೆ ಸ್ಟಿರ್ ಮಾಡ್ಕೊಳ್ತೀವಿ. ಲೋಟದಲ್ಲಿ ರವೆ ತೊಗೊಂಡಿದ್ದೆ ಅದೇ ಲೋಟದಲ್ಲಿ ಸಕ್ಕರೆನ ಹಾಕ್ತಾ ಇದ್ದೀನಿ.
ಮಿಕ್ಸ್ ನೋಡಿ. ಇವಾಗ ಯಾವುದೇ ಥರ ಗಂಟಿಲ್ಲದೆ ನೀಟಾಗಿ ಸಕ್ಕರೆ. ಸೊ ಇಲ್ಲಿ ನಾನು ಕೇಸರಿ ಹಾಕಬೇಕದು ಕ್ಲಿಪ್ಪಿಂಗ್ಸ್ ಹಾಕಿಲ್ಲ, ಅದು ಮರ್ತೋಗ್ಬಿಟ್ಟಿದೆ, ಎಲ್ಲೋ ಕಟ್ಟಾಗಿದೆ. ಸೊ ಹಾಗಾಗಿ ನಾನು ನೆಕ್ಸ್ಟ್ ತೋರಿಸೋದು ಡ್ರೈ ಫ್ರೂಟ್ಸ್ ಆ್ಯಂಡ್ ಕೇಸರಿ ಹಾಕ್ಬಿಟ್ಟಿದ್ದೀನಿ. ಎಣ್ಣೆನ ತೆಗೆದಿಟ್ಕೊಂಡಿದ್ದೀವಿ ಅಂತ. ಸೊ ಅದನ್ನು ಇವಾಗ ಲಾಸ್ಟಿಗೆ ಹಾಕಿ ಒಳ್ಳೆ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಅದನ್ನು ಹಾಕಿ ನೀಟಾಗಿ ಇವಾಗ ಮಿಕ್ಸ್ ಮಾಡಿ. ಎಷ್ಟೋ ದಿನ ಆದಮೇಲೆ ಬೆಂಗಳೂರಲ್ಲಿ ಮಳೆ ಇರುತ್ತೆ. ಊರಲ್ಲಿ ಡೈಲಿ ನಮಗೆ ಮಳೆ. ಸೊ ಇಲ್ಲಿ ಬಟ್ಟೆ ಒಣಗಾಕೋಣ ಅಂತ ಬಾಲ್ಕನಿಗೆ ಬಂದೆ. ಮಳೆ ವೆದರ್ ಸಖತ್ತಾಗಿದೆ. 4 ಗಂಟೆನೂ ಆಗಿಲ್ಲ, ಆಲ್ರೆಡಿ ಮಳೆ ಸ್ಟಾರ್ಟ್ ಆಗೋಯ್ತು. ಇವತ್ತು ನಾನು ಸ್ವಲ್ಪ ಕೆಲಸ ಇದೆ, ನನ್ನೂ ಹೋಗೋಕ್ಕಾಗಲಿಲ್ಲ. ಸೊ ನೋಡಿ ಚೆನ್ನಾಗಿದೆ ಅಲ್ಲ ಮಳೆ ವೆದರ್. ಬಟ್ಟೆ ಒಣಗಾಕ್ಬೇಕು ಇವಾಗ. ಮರ್ತ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಈವ್ನಿಂಗ್ ಆಗಿದೆ ಆಲ್ರೆಡಿ. ಬಿಕಾಸ್ ಎಲ್ಲ ಶುಕ್ರವಾರದ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಮಲ್ಕೊಂಡ್ಬಿಟ್ಟಿದ್ದೆ. ಎದ್ದು ಊಟ ಎಲ್ಲ ಮುಗಿಸಾದ್ರೂ ನಾನು ಮರ್ತ್ಕೊಂಡಿದ್ದೀನಿ ಬಟ್ಟೆ ತೆಗೆಯೋದು. ಸೊ ಹಾಗಾಗಿ ತೆಗಿತಾ ಇದ್ದೀನಿ ಇವಾಗ. ಸೊ ಹೀಗೆ ಬಟ್ಟೆ ಎಲ್ಲ ಒಣಗಾಕಿ ನನ್ನ ಫ್ರೈಡೇ ಏನಿದೆ ಅದನ್ನು ಮಾಡಿ ಮುಗಿಸ್ದೆ. ಅಂದರೆ ಆಷಾಢ ಶುಕ್ರವಾರ ಏನಿದೆ ಅದು. ಸೊ ಅದಾದಮೇಲೆ ರೆಸ್ಟ್ ಮಾಡ್ತೀನಿ ಅಂತ ಹೇಳಿದೆ. ಅದಾದಮೇಲೆ ನಾನು ಬೆಡ್ ಸ್ಪ್ರೆಡ್ ಎಲ್ಲ ವಾಶಿಗೆ ಹಾಕಿದೆ. ಸೊ ಅದೆಲ್ಲ ನೆನ್ನೆ ಹಾಕಿದ್ವಿ, ತೆಗೆದಿಟ್ಟೆ. ಸೊ ನೆಕ್ಸ್ಟು ನಾನು ಎಲ್ಲೋ ಈವ್ನಿಂಗ್ ಹೀಗೆ ಸ್ವಲ್ಪ ಕೆಲಸ ಇತ್ತು, ಕೆಳಗೆ ಹೋಗಬೇಕಿತ್ತು ಅಂತ ಹೇಳಿ ನೋಡ್ತಾ ಇದ್ದೆ. ಫಿಟ್ ಚೆಕ್ ಹಾಗೆ ಒಂದ್ಸಲ ನೋಡ್ಕೋತಾ ಇದ್ದೆ ಹೇಗಾಗಿದ್ದೀನಿ ಅಂತ. ಸೊ ನೆಕ್ಸ್ಟು ನಾನು ಈವ್ನಿಂಗ್ ಕಾಫಿ ಅಂತ ಮಾಡಿಕೊಂಡೆ. ಸೊ ಅಲ್ಲಿ ಬಿಸ್ಕೆಟ್ನ ನಾನು ಹೆಚ್ಕೊಂಡು ಕಾಫಿಗೆ ತಿನ್ನೋದು ಅಂದರೆ ಇಷ್ಟ ನನಗೆ. ಸೊ ತಿಂದು ಲಾಸ್ಟಿಗೆ ಸ್ವಲ್ಪ ಮಿಕ್ಕಿದಿನ ಕಾಫಿ ಒಳಗಡೆ ಬಿಟ್ಬಿಡೋದು. ಆ ಲಾಸ್ಟಿಗೆ ಬರುತ್ತಲ್ಲ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಸೊ ಅದಕ್ಕೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ನನ್ನ ಫ್ರೈಡೇ ವ್ಲಾಗ್ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.